Get ready for the dictation. Start. ವಶಕ್ಕೆ ಪಡೆದ ವಾಹನ ಯಾವ ಮಾರ್ಗವಾಗಿ ಬರುತ್ತಿದೆ ಅಂತ ಚಾಸ 9ರವರೆಗೆ ಮಾಹಿತಿ ಇತ್ತು ಮತ್ತು ಸದರಿ ಮಾಹಿತಿಯನ್ನು ನಮಗೆ ತಿಳಿಸಿದ್ದಾರೆ. ಫುಲ್ ಸ್ಟಾಪ್. ಸದರಿ ವಶಕ್ಕೆ ಪಡೆದ ವಾಹನ ಆಕಾಶ ಭವನ ಕಡೆಯಿಂದ ಬರುತ್ತಿದೆ ಅಂತ ಮಾಹಿತಿ ಇತ್ತು. ಫುಲ್ ಸ್ಟಾಪ್. ಸದರಿ ಮುಲ್ಲಕಾಡು ದ್ವಾರ ಜಂಕ್ಷನ್ ಎಂದರೆ ಸರಿ. ಫುಲ್ ಸ್ಟಾಪ್. ಸದರಿ ವಾಹನ ಆಕಾಶ ಭವನ ಮಾರ್ಗವಾಗಿ ಬರುತ್ತಿದೆ ಎಂಬ ಮಾಹಿತಿ ಇದ್ದಾಗ, ನಾವು ಆಕಾಶ ಭವನದ ರಸ್ತೆಯಲ್ಲಿ ನಿಲ್ಲಿಸದೆ ಇರುವ ಕಾರಣ ಏನೆಂದರೆ, ನಮಗೆ ಚಾಸ 9ರವರು ಸದರಿ ಮುಲ್ಲಕಾಡು ದ್ವಾರದ ಜಂಕ್ಷನ್ ಬಳಿ ನಿಲ್ಲಲು ಹೇಳಿದ್ದರು. ಫುಲ್ ಸ್ಟಾಪ್. ನಾವು ಹೋದ ಟೆಂಪೋ ಟ್ರಾವೆಲರನ್ನು ಆಕಾಶ ಭವನ ರಸ್ತೆಯ ಕಡೆ ಮುಖ ಮಾಡಿ ನಿಲ್ಲಿಸಿದ್ದೆವು. ಫುಲ್ ಸ್ಟಾಪ್. ಅಂದರೆ ಮಂಗಳೂರು ಕಡೆಯಿಂದ ಕಾವೂರು ಕಡೆ ಹೋಗುವಾಗ, ಎಡಭಾಗದಲ್ಲಿ ಆಕಾಶ ಭವನ ರಸ್ತೆ ಇದೆ. ಫುಲ್ ಸ್ಟಾಪ್. ನಾವು ಆಕಾಶ ಭವನ ರಸ್ತೆ ಪ್ರಾರಂಭವಾಗುವಲ್ಲಿ ಆಕಾಶ ಭವನದ ಕಡೆ ಮುಖ ಮಾಡಿ ನಮ್ಮ ವಾಹನವನ್ನು ನಿಲ್ಲಿಸಿದ್ದೆವು. ಫುಲ್ ಸ್ಟಾಪ್. ಮುಲ್ಲಕಾಡು ದ್ವಾರದಿಂದ ಆಕಾಶ ಭವನ ರಸ್ತೆಯಲ್ಲಿ ಸುಮಾರು 50-100 ಅಡಿ ದೂರದಲ್ಲಿ ಆಕಾಶ ಭವನ ರಸ್ತೆಯಲ್ಲಿ ನಿಲ್ಲಿಸಿದ್ದೆವು. ಫುಲ್ ಸ್ಟಾಪ್. ಪ್ಯಾರಾ. ನಾವು ವಶಕ್ಕೆ ಪಡೆದ ಆರೋಪಿಗಳು ಬರುತ್ತಿದ್ದ ವಾಹನವನ್ನು ಯಾರು ಚಲಾಯಿಸುತ್ತಿದ್ದರು ಎಂದು ನೆನಪಿಲ್ಲ. ಫುಲ್ ಸ್ಟಾಪ್. ನೀತಿ 9ಕ್ಕೆ ಸಹಿ ಹಾಕುವ ಮುನ್ನ ನಾನು ಓದಿ ಸಹಿ ಹಾಕಿದ್ದೇನೆ. ಫುಲ್ ಸ್ಟಾಪ್. ನೀತಿ 9ರಲ್ಲಿ ವಾಹನವನ್ನು ಯಾರು ಚಲಾಯಿಸುತ್ತಿದ್ದರು ಅಂತ ಬರೆದ ಬಗ್ಗೆ ನನಗೆ ನೆನಪಿಲ್ಲ. ಫುಲ್ ಸ್ಟಾಪ್. ಸಾಕ್ಷಿ ನುಡಿಯುವ ಮುನ್ನ ನ್ಯಾಯಾಲಯದಲ್ಲಿ ಕುಳಿತು ನಾನು ದಾಖಲೆಗಳನ್ನು ಓದಿದ್ದೇನೆ. ಫುಲ್ ಸ್ಟಾಪ್. ನಾನು ಪೊಲೀಸು ಇಲಾಖೆಯಲ್ಲಿ 32 ವರ್ಷಗಳ ಸೇವೆ ಸಲ್ಲಿಸಿದ್ದೇನೆ. ಫುಲ್ ಸ್ಟಾಪ್.
ಸಿಸಿಬಿ ಕಚೇರಿಯಲ್ಲಿ ಕ್ರಿಮಿನಲ್ ಹಿನ್ನೆಲೆ ಇರುವ ವ್ಯಕ್ತಿಗಳ ಮಾಹಿತಿ ಇದೆ ಮತ್ತು ಸದರಿ ವ್ಯಕ್ತಿಗಳು ಯಾವ ಕೇಸಿನಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಮಾಹಿತಿ ಸಹ ಇದೆ. ಫುಲ್ ಸ್ಟಾಪ್. ಪ್ಯಾರಾ. ತಕ್ಸೀರು ಸ್ಥಳಕ್ಕೆ ಹೋಗುವ ಕಾಲಕ್ಕೆ ಕೊಂಡು ಹೋಗುವ ಕಿಟ್ ಪ್ರತಿ ಠಾಣೆಯಲ್ಲೂ ಇರುತ್ತದೆ ಮತ್ತು ಇಲಾಖೆಯಿಂದ ವಿಡಿಯೋ ಕ್ಯಾಮರಾವನ್ನು ಸಹ ನೀಡಿರುತ್ತಾರೆ. ಫುಲ್ ಸ್ಟಾಪ್. ವಿಡಿಯೋ ಕ್ಯಾಮರಾ ನೀಡಿರುವ ಉದ್ದೇಶ, ಯಾವುದೇ ಪ್ರಕರಣದ ತನಿಖಾ ಕಾಲದಲ್ಲಿ ಅವಶ್ಯಕತೆ ಇದ್ದಾಗ ತೆಗೆದುಕೊಂಡು ಹೋಗಲು ಇರುತ್ತದೆ. ಫುಲ್ ಸ್ಟಾಪ್. ಪ್ಯಾರಾ. ಸಿಸಿಬಿ ಪೊಲೀಸು ಠಾಣೆಯಿಂದ ಮುಲ್ಲಕಾಡು ದ್ವಾರ ಸುಮಾರು 10-12 ಕಿಲೋಮೀಟರ್ ಅಂತರದಲ್ಲಿದೆ. ಫುಲ್ ಸ್ಟಾಪ್. ಸಿಟಿ ಕ್ರೈಮ್ ಬ್ರ್ಯಾಂಚ್ ಪೊಲೀಸು ಠಾಣೆಯ ಕರ್ತವ್ಯ, ಬೇರೆ ಬೇರೆ ಠಾಣೆಗಳಲ್ಲಿ ದಾಖಲಾದ ಪ್ರಕರಣಗಳಲ್ಲಿ, ಆರೋಪಿಗಳನ್ನು ಪತ್ತೆ ಹಚ್ಚುವುದು ಮತ್ತು ಕಾನೂನುಬಾಹಿರ ಚಟುವಟಿಕೆಗಳನ್ನು ದಾಳಿ ನಡೆಸಿ ತಡೆಯುವುದಾಗಿದೆ. ಫುಲ್ ಸ್ಟಾಪ್. ನಮಗೆ ಹೋಗುವಾಗಲೇ ಮಾಹಿತಿ ಇತ್ತು ಮತ್ತು ಚಾಸ 9ರವರು ಲ್ಯಾಪ್ಟಾಪ್ ಮತ್ತು ಪ್ರಿಂಟರ್ ತೆಗೆದುಕೊಂಡು ಹೋಗಲು ಹೇಳಿದ್ದಕ್ಕೆ ನಾವು ಅದನ್ನು ಸ್ಥಳಕ್ಕೆ ಕೊಂಡು ಹೋಗುತ್ತಿರುತ್ತೇವೆ. ಫುಲ್ ಸ್ಟಾಪ್. ನಮ್ಮ ಸಿಸಿಬಿ ಘಟಕದಲ್ಲಿ ವಿಡಿಯೋ ಕ್ಯಾಮರಾ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಫುಲ್ ಸ್ಟಾಪ್. ನಾನು ಸಿಸಿಬಿ ಘಟಕದಲ್ಲಿ ಕಳೆದ 4 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಫುಲ್ ಸ್ಟಾಪ್. ಆ ರೀತಿ ಸದರಿ 4 ವರ್ಷಗಳಲ್ಲಿ ಸಿಸಿಬಿ ಪೊಲೀಸರು ವಿಡಿಯೋ ಕ್ಯಾಮರಾವನ್ನು ತನಿಖಾ ಕಾಲದಲ್ಲಿ ಉಪಯೋಗಿಸಿದ್ದನ್ನು ನಾನು ನೋಡಿಲ್ಲ ಮತ್ತು ಅದು ಇದೆ ಎನ್ನುವ ಮಾಹಿತಿ ಸಹ ನನಗೆ ಇಲ್ಲ. ಫುಲ್ ಸ್ಟಾಪ್. ಪ್ಯಾರಾ. ನಮ್ಮ ಘಟಕದಿಂದ NDPS ಪ್ರಕರಣದಲ್ಲಿ ತನಿಖಾ ಕಾಲಕ್ಕೆ ನಾನು ಬಹಳಷ್ಟು ಪ್ರಕರಣಗಳಲ್ಲಿ ಹೋಗಿದ್ದೇನೆ. ಫುಲ್ ಸ್ಟಾಪ್. ಆ ಕಾಲಕ್ಕೆ ವಿಡಿಯೋ ಕ್ಯಾಮರಾವನ್ನು ಉಪಯೋಗಿಸಿಲ್ಲ, ಬದಲಿಗೆ ಮೊಬೈಲನ್ನು ರೆಕಾರ್ಡ್ ಮಾಡಿಕೊಳ್ಳಲು ಉಪಯೋಗಿಸುತ್ತೇವೆ. ಫುಲ್ ಸ್ಟಾಪ್. ಸದರಿ ಪ್ರಕರಣದಲ್ಲಿ
ಆರೋಪಿಗಳನ್ನು ವಶಕ್ಕೆ ಪಡೆಯುವ ಮತ್ತು ಮಹಜರು ಕಾಲಕ್ಕೆ ನಮ್ಮ ಮೊಬೈಲ್ಗಳನ್ನು ರೆಕಾರ್ಡ್ ಮಾಡಲು ಬಳಸದೇ ಇರಲು ವಿಶೇಷ ಕಾರಣವೇನೂ ಇಲ್ಲ, ಆದರೆ ಚಾಸ 9ರವರು ನಮಗೆ ಆ ರೀತಿ ಆದೇಶ ಮಾಡಿರಲಿಲ್ಲ. ನಮ್ಮ ಮೇಲಾಧಿಕಾರಿಗಳಿಗೆ ಸಾಮಾನ್ಯವಾಗಿ ನಾವು ಸಲಹೆಗಳನ್ನು ನೀಡುವುದಿಲ್ಲ. ನಾನು ಸಿಸಿಬಿ ಘಟಕಕ್ಕೆ ಬಂದ ಬಳಿಕ ಯಾವುದೇ ಪ್ರಕರಣದಲ್ಲಿ ಸಂಪೂರ್ಣ ತನಿಖೆಯ ಜವಾಬ್ದಾರಿ ಹೊತ್ತಿಲ್ಲ. ಮತ್ತು ಸಂಪೂರ್ಣ ತನಿಖೆಯನ್ನಾಗಲಿ ಭಾಗಶಃ ತನಿಖೆಯನ್ನಾಗಲಿ ಮಾಡಿರುವುದಿಲ್ಲ. ಸಿಸಿಬಿಗೆ ಬರುವ ಮುನ್ನ ಯಾವುದೇ ಪ್ರಕರಣದಲ್ಲಿ ಸಂಪೂರ್ಣ ತನಿಖೆ ಮಾಡಿಲ್ಲ, ಆದರೆ ಭಾಗಶಃ ತನಿಖೆಯನ್ನು ಮಾಡಿದ್ದೇನೆ. ನೀತಿ 9ಕ್ಕೆ ಮೊದಲಿಗೆ ಯಾರು ಸಹಿ ಹಾಕಿದ್ದಾರೆ ಅಂತ ನನಗೆ ನೆನಪಿಲ್ಲ. ಈ ಪ್ರಕರಣದ 1ನೇ ಆರೋಪಿಯನ್ನು ದಿನಾಂಕ 13/1/2022 ಮಧ್ಯಾಹ್ನ 1:30 ಗಂಟೆಗೆ ಆತನ ಮನೆಯಿಂದ ಸಿಸಿಬಿ ಘಟಕದವರು ವಶಕ್ಕೆ ಪಡೆದಿದ್ದೇವೆ ಎಂದರೆ ಸರಿಯಲ್ಲ. ಅದೇ ರೀತಿ 3ನೇ ಆರೋಪಿಯನ್ನು ದಿನಾಂಕ 13/1/2022 ಸಂಜೆ 5 ಗಂಟೆಗೆ ಬಜ್ಪೆಯಲ್ಲಿರುವ ಆತನ ಮನೆಯಿಂದ ಸಿಸಿಬಿ ಘಟಕದವರು ವಶಕ್ಕೆ ಪಡೆದಿದ್ದೇವೆ ಎಂದರೆ ಸರಿಯಲ್ಲ. ಅದೇ ರೀತಿ 7 ಮತ್ತು 8ನೇ ಆರೋಪಿತರನ್ನು ದಿನಾಂಕ 13/1/2022 ಮಧ್ಯಾಹ್ನ 2 ಗಂಟೆಗೆ ಗೋಕರ್ಣನಾಥ ದೇವಸ್ಥಾನದ ಬಳಿ ಸಿಸಿಬಿ ಘಟಕದವರು ವಶಕ್ಕೆ ಪಡೆದಿದ್ದೇವೆ ಎಂದರೆ ಸರಿಯಲ್ಲ. ಅದೇ ರೀತಿ 2ನೇ ಆರೋಪಿಯನ್ನು ದಿನಾಂಕ 13/1/2022 ಮಧ್ಯಾಹ್ನ 3 ಗಂಟೆಗೆ ಪಂಪ್ ವೆಲ್ ನಿಂದ ಸಿಸಿಬಿ ಘಟಕದವರು ವಶಕ್ಕೆ ಪಡೆದಿದ್ದೇವೆ ಎಂದರೆ ಸರಿಯಲ್ಲ. 2 ಮತ್ತು 3ನೇ ಆರೋಪಿಗಳು ಆ ದಿನ ಬೇರೊಂದು ಪ್ರಕರಣದಲ್ಲಿ ನ್ಯಾಯಾಲಯದ ಮುಂದೆ ಹಾಜರಾಗಿದ್ದರು ಎಂದರೆ ನನಗೆ ಗೊತ್ತಿಲ್ಲ. ಆರೋಪಿಗಳಿಂದ ವಶಕ್ಕೆ ಪಡೆದ ಮೊಬೈಲ್ಗಳ CDR ಮತ್ತು
ಲೊಕೇಶನ್ ಮಾಹಿತಿಯನ್ನು ಪಡೆದಲ್ಲಿ, ಸದರಿ ಆರೋಪಿಗಳು ಎಲ್ಲಿದ್ದರು ಎನ್ನುವ ಮಾಹಿತಿ ತಿಳಿದುಬರುತ್ತದೆ ಎಂದರೆ ಇರಬಹುದು ಫುಲ್ ಸ್ಟಾಪ್. ನಾವು CCB ಘಟಕದಲ್ಲಿ ಅಂಕೆ ಸಂಖ್ಯೆಗೆ ಬೇಕಾಗಿ ಈ ಸುಳ್ಳು ಪ್ರಕರಣವನ್ನು ಸೃಷ್ಟಿ ಮಾಡಿದ್ದೇವೆ ಎಂದರೆ ಸರಿಯಲ್ಲ ಫುಲ್ ಸ್ಟಾಪ್. ನಾನು ಮುಖ್ಯ ವಿಚಾರಣೆಯಲ್ಲಿ ಹೇಳಿದಂತೆ ಯಾವುದೇ ಸ್ಥಳಕ್ಕೆ ಹೋಗಿಲ್ಲ ಮತ್ತು ಆರೋಪಿಗಳನ್ನಾಗಲಿ ವಸ್ತುಗಳನ್ನಾಗಲಿ ವಶಕ್ಕೆ ಪಡೆದಿಲ್ಲ ಎಂದರೆ ಸರಿಯಲ್ಲ ಫುಲ್ ಸ್ಟಾಪ್. ನೀತಿ 9 ಠಾಣೆಯಲ್ಲೇ ತಯಾರಿಸಿ ಸಹಿ ಹಾಕಿದ್ದೇವೆ ಎಂದರೆ ಸರಿಯಲ್ಲ ಫುಲ್ ಸ್ಟಾಪ್.